ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಏನಪ್ಪ ಅಂತಂದರೆ ಏನರ ಬಗ್ಗೆ ಅಂತಂದರೆ ನೇಮ್ ಬೋರ್ಡ್ ಒಂದು ಹಳೆ ವುಡ್ ಪೀಸಿಂದ ನಾನೊಂದು ನೇಮ್ ಬೋರ್ಡ್ ಮಾಡುವ ಪ್ರಯತ್ನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಕ್ಲೇ ಮತ್ತು ಓಲ್ಡ್ ವುಡ್ ಪೀಸ್, ಗ್ಲೂ ಎಲ್ಲ ಯೂಸ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟಿಗೆ ಬಾರ್ಡರ್ಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟ ಯಾವ ರೀತಿ ಆದರೂ ಒಂದು ಡಿಸೈನ್ನ ಮಾಡ್ಕೊಳ್ಬೋದು. ಆ ಡಿಸೈನ್ ಆದ ನಂತರ ಕ್ಲೀನ ಸಣ್ಣದಾಗಿ ಒಂದು ಬಾಲ್ ಥರ ಶೇಪ್ ಮಾಡ್ಕೊಂಡಿದ್ದೀನಿ. ಬಾಲ್ ಥರ ಶೇಪ್ ಮಾಡಿಕೊಂಡು ಅದಕ್ಕೆ ಓವೆಲ್ ಶೇಪ್ ಕೊಟ್ಟು ಮಿಡ್ಡಲ್ಲಿ ಒಂದು ಇಂಪ್ರೆಷನ್ ಕೊಟ್ಟಿದ್ದೀನಿ. ಸೇಮ್ ಅದು ಕವಡೆ ಇರುತ್ತಲ್ಲ ಆ ರೀತಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ಲ. ಸ್ವರಾನಿಲಯಂ ಅಂತ ಬರೆದಿದ್ದೀನಿ. ಬಟ್ ನಂಗೆ ಅದು ರೈಟಿಂಗ್ ಪಾರ್ಟ್ ಒಂಚೂರು ಇಷ್ಟ ಆಗಲಿಲ್ಲ. ಏನೋ ಡಿಫ್ರೆಂಟ್ ಮಾಡಬೇಕು ಅಂತ ಹೋಗಿ ಏನೋ ಡಿಫ್ರೆಂಟ್ ಆಗೋಯ್ತು. ನನಗೊಂಚೂರು ಇಷ್ಟ ಆಗದೆ ಮತ್ತೆ ನಾನು ಅದನ್ನೆಲ್ಲ ರಿಮೂವ್ ಮಾಡಿ ಚೇಂಜ್ ಮಾಡಿ ಮತ್ತೆ ಮಾಡಿದೆ. ತುಂಬ ಕಷ್ಟ ಆಗೋಯ್ತು ಗೊತ್ತಾ. ಎಷ್ಟು ಕಷ್ಟ ಆಯಿತು ಅಂತಂದರೆ ನನ್ನ ಕೈಯೆಲ್ಲ ಸ್ಕ್ರ್ಯಾಚೇ ಆಗೋಯ್ತು. ಮತ್ತೆ ಅದಕ್ಕೆ ಕ್ಲೇ ತೊಗೊಂಡು ಮತ್ತೆ ಅದನ್ನು ರೌಂಡ್ ಶೇಪ್ ಮಾಡಿ ಆ ಕ್ಲೇ ಮತ್ತು ಡ್ರೈ ಆಗದಿದ್ದ ಹಾಗೆ ಅದಕ್ಕೆ ಜಿಪ್ ಲಾಕ್ ಕವರ್ ಯೂಸ್ ಮಾಡ್ತಾಯಿದ್ದೀನಿ. ಆ ಜಿಪ್ ಕವರ್ನೊಳಗೆ ಈ ಕ್ಲೇಗಳನ್ನೆಲ್ಲ ಹಾಕಿಟ್ಬಿಟ್ಟು ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ತಗೊಂಡು ಮಾಡ್ಕೊಂಡು ಹೋಗಬೇಕು. ನೋಡಿ ನಾನಿವಾಗ ಫಸ್ಟು ಎಸ್ಸನ್ನು ಮುಟ್ಟೋಕ್ಕೆ ಹೋಗ್ತಾಯಿಲ್ಲ, ಯಾಕಂದರೆ ನನಗೆ ಎಸ್ ಯಾವಾಗಲೂ ಪ್ರಾಬ್ಲಮ್. ಆ ಶೇಪ್ ಕರೆಕ್ಟಾಗಿ ಬರೋದೇ ಇಲ್ಲ ಅನ್ನತ್ತೆ. ಸೊ ಈ ಸಲ ಇಂದ ಶುರು ಮಾಡೋಣ. ಸ್ವರಾನಿಲಯಂ ಅಂತ ಏನಕ್ಕೆ ಇಟ್ಟೆ ಅಂದರೆ ನಾನು ಬೇಸಿಕಲಿ ಮ್ಯೂಸಿಕಲ್ ಫೀಲ್ಡ್. ನನಗೆ ಹಾಡು ಅಂದರೆ ತುಂಬ ಇಷ್ಟ, ಆರ್ಟ್ ಅಂದರೂ ಕೂಡ ತುಂಬ ಇಷ್ಟ. ಆರ್ಟ್ ಮತ್ತು ಮ್ಯೂಸಿಕ್ ಎರಡು ಕಣ್ಗಳಿದ್ದಂಗೆ. ಸೊ ಎರಡು ತುಂಬ ಇಷ್ಟ ಆಗಿರೋದ್ರಿಂದ ಸ್ವರಾನಿಲಯಂ ಅಂತ ಇಟ್ಟರೆ ಚೆನ್ನಾಗಿರತ್ತೆ ಅಂತ ನಾನು ನನ್ನ ಮಗಳನ್ನ ಕೇಳಿದೆ ಸಜೆಷನ್. ಸೊ ಅವಳು ಚೆನ್ನಾಗಿದೆ ಅಮ್ಮ ಅಂತ, ಮಾಡ್ಬೋದು, ಬರೀ ಹಾಗೆ ಮಾಡು ನೀನು ಅಂತ ಹೇಳಿ ಫಸ್ಟ್ ನಾನು ಬೇರೆ ಹೆಸರಿಟ್ಟಿದ್ದೆ. ಆಮೇಲೆ ಮತ್ತೆ ಇದನ್ನು ಚೇಂಜ್ ಮಾಡಿ ಸ್ವರಾಲಯಂ ಅಂತ ಇಟ್ಬಿಟ್ಟೆ. ಸ್ವರನಿಲಯಂ ಅಂತ ಏನೋ ಇಟ್ಕೊಂಡಿದ್ದೆ ಫಸ್ಟು. ಸೊ ಅದನ್ನು ಚೇಂಜ್ ಮಾಡಿ ಸ್ವರಾಲಯಂ ಅಂತ ಮಾಡಿದೆ. ಸೊ ಈಗ ಫಸ್ಟ್ ಪಾರ್ಟನ್ನು ಮಾಡ್ತಾಯಿದ್ದೀನಿ. ಇದನ್ನು ನನಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಕೆಲವರು ಫಸ್ಟ್ ಟೈಮ್ ಮಾಡೋರಿಗೆ, ಯಾಕಂದರೆ ನನಗೆ ಹಳೇದಾಯ್ತಲ್ಲ ಎಕ್ಸ್ಪೀರಿಯೆನ್ಸು, ಸೇಮ್ ನಿಮಗೂ ಹಾಗೆ ಆಗಿರತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಎಡವಟ್ಟಾಗಿರತ್ತೆ. ಸೊ ಆಗಬಾರ್ದು ಯಾರಿಗೂ ಅನ್ನೋ ಕಾರಣಕ್ಕೆ ಹೊಸದಾಗಿ ಯಾರ್ಯಾರು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೋ ಅವ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನೀಟಾಗಿ ಮಾಡೋಣ ಅಂತಂದ್ಬಿಟ್ಟು ಇನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನೀವು ಕೂಡ ನಾನು ಏನು ಮಾಡ್ತಾಯಿದ್ದೀನೋ, ನಾನು ಹೇಗೆ ಸ್ಟೆಪ್ ಯೂಸ್ ಮಾಡಿದ್ದೀನೋ ಅದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾ. ಔಟ್ಪುಟ್ ಅಂತೂ ಆಸಮ್ ಆಗಿರುತ್ತೆ. ನಿಜವಾಗ್ಲೂ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂಥ ಒಂದು ರಿಸಲ್ಟ್ನ ನೋಡ್ತೀರಿ. ಸೊ ಈಗ ನನ್ನ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ಕಂಪ್ಲೀಟ್ ಆಯಿತು. ಓಕೆ, ನೆಕ್ಸ್ಟ್ ಈಗ ಕಂಪ್ಲೀಟ್ ಮಾಡಬೇಕಾಗಿರೋದು ಇನ್ನೊಂದು ವಿಷಯ ಏನು ಗೊತ್ತಾ, ಈಗ ತುಂಬ ಚಳಿ ಇರೋದ್ರಿಂದ ನಿಮ್ಮ ಕೈಯೆಲ್ಲ ತುಂಬ ಡ್ರೈನೆಸ್ ಆಗಿರತ್ತೆ. ನನಗಂತೂ ಸಿಕ್ಕಾಪಟ್ಟೆ ಡ್ರೈ ಆಗ್ತಾಯಿದೆ, ತುಂಬ ರಫ್ ಸ್ಕಿನ್ ಆಗ್ತದೆ. ಅಂಥ ಟೈಮ್ನಲ್ಲಿ ನಾನು ಈ ಥರ ಕ್ಲೀನ್ ಯೂಸ್ ಮಾಡಿದ್ರಂತೂ ಇನ್ನೂ ತುಂಬ ಡ್ರೈ ಆಗ್ತಾಯಿದೆ, ಡ್ರೈನೆಸ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ತೀನಿ. ಹಾಗಾಗಿ ಆ ಮಟ್ಟಿಗೆ ಡ್ರೈನೆಸ್ ಆಗೋದು ಕಮ್ಮಿ ಆಗುತ್ತೆ. ಸೊ ಈಗ ನನ್ನ ಅಂತೂ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ನಾನು ಕಂಪ್ಲೀಟ್ ಮಾಡೋಕ್ಕೆ ಹೊರಟಿರೋದು ಫಸ್ಟ್ ಸ್ಲ್ಯಾಂಟಿಂಗ್ ಆಗಿ ತೊಗೋಬೇಕು. ಎಲ್ಲ ಒಂದೇ ಥರ ನೋಡ್ಕೊಂಡು ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ನಮಗೆ ಒಳ್ಳೆ ರೀತಿಯಾದ ಒಂದು ಔಟ್ಪುಟ್ ಬರಬೇಕು ಅನ್ನೋಂಗಿದ್ರೆ ಖಂಡಿತ ನಾವು ಮಾಡಲೇಬೇಕಾಗದೆ. ಇಲ್ಲ ಅಂದರೆ ನಮ್ಗೆ ಔಟ್ಪುಟ್ ಸಿಗಲ್ವಲ್ಲ, ಏನು ಮಾಡೋದು? ಅದಕ್ಕೋಸ್ಕರ ನಾವು ಮಾಡಲೇಬೇಕಾಗದು. ಅದಕ್ಕೆ ಸುಮ್ಮನೆ ಹೇಳ್ತಾರ ಹಿರಿಯರು,
ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಈ ಥರದ ಒಂದು ಸಣ್ಣ ಪ್ರಯತ್ನದಲ್ಲಿ ನಾನು ಇದ್ದೀನಿ. ಆದರೆ ನನ್ನ ಕೈ ಕೆಸರಾದರೆ ಬಾಯಿ ಮೊಸರು ಸಿಗಬೇಕು ಅಂದರೆ ನೀವು ನನ್ನ ಚಾನಲ್ನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಇಲ್ಲ ಅಂದರೆ ಖಂಡಿತ ಬರೀ ನನ್ನ ಕೈ ಒಂದೇ ಕೆಸರಾಗುತ್ತೆ, ಬಾಯಿ ಮೊಸರು ಆಗೋದೇ ಇಲ್ಲ. ಸೊ ಈ ಥರದ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ಈ ಮಾಡಲ್ ಲೈಕ್ ಮಾಡೋದಂತೂ ಮರಿಬೇಡಿ, ಶೇರ್ ಮಾಡೋದಂತೂ ಇನ್ನೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮತ್ತೂ ಮರಿಬೇಡಿ. ಓಕೆ, ನಾನು ಸ್ವರ ಲಯಮ್ ಅಂತ ಹೆಸರಿಟ್ಟೆ ಅಂತ ನಾನು ನಿಮ್ಗೆ ಹೇಳಿದೆ. ಆ ಥರ ಹೆಸರಿಟ್ಟ ಮೇಲೆ ಒಂದು ಸಣ್ಣದರು ಒಂದು ಹಾಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ನಾನು ಮಾಡಿರೋ ಒಂದು ಈ ಪ್ರಯತ್ನಕ್ಕೆ ಅವಮಾನ ಆದಂಗೆ ಆಗಲ್ವಾ? ಸೊ ಹಾಗಾಗಿ ನಾನು ಪುಟ್ಟದಾಗಿ ಒಂದು ಹಾಡನ್ನು ಹಾಡ್ತೀನಿ. ಇಷ್ಟ ಆದರೆ ಅದಕ್ಕೂ ಒಂದು ಲೈಕ್ ಮಾಡಿ. ಓಕೆ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ಕಂಬಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ. ಚೆನ್ನಾಗಿತ್ತಾ? ಚೆನ್ನಾಗಿದ್ದರೆ ದಯಮಾಡಿ ಸಪೋರ್ಟ್ ಮಾಡಿ ಆಯಿತಾ? ನಾನು ಎಷ್ಟೊಂದು ಶಾರ್ಟ್ಸಲ್ಲಿರ್ಬೋದು, ವೀಡಿಯೋಸಲ್ಲಿರ್ಬೋದು, ನಾನು ಎಷ್ಟೊಂದು ಕೇಳದೇ ಇರೋವಂಥ ಹಾಡುಗಳಿದ್ದಾವೆ. ಅಷ್ಟೇ ಅಲ್ಲ, ಮಕ್ಕಳ ಗೀತೆಗಳಿದ್ದಾವೆ, ಶಿಶು ಗೀತೆಗಳಂತೂ ತುಂಬ ಇದ್ದಾವೆ. ನಿಮ್ಮ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ತುಂಬ ಒಳ್ಳೆಯದಾದಂಥ ಒಂದೊಂದಷ್ಟು ಹಾಡುಗಳಿದ್ದಾವೆ. ಖಂಡಿತ ಅವರಿಗೂ ಕಲಿಸಿ. ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ. ಓಕೆ, ಈಗ ಹಾಡು ಹೇಳ್ತಾ ಮಾತಾಡ್ತಾ ನೋಡಿ, ನಮ್ಮ 3 ಲೆಟರ್ಸ್ ಕಂಪ್ಲೀಟ್ ಆಗೇ ಹೋಯಿತು, WAR. ಇನ್ನು ಮಿಕ್ಕಿದ ಲೆಟರ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ.
ಹಾಂ, ಹಾಡ್ತಾ ಹಾಡ್ತಾ ಮುಗ್ದೇ ಹೋಯ್ತು ನೋಡಿ. ಇನ್ನೇನು 2 ಲೆಟರ್ ಬಾಕಿ ಇದೆ. ನನಗೆ ಹಾಡ್ತಾ ಇದ್ದರೆ ನನ್ನ ದಿನ ಹೋಗೋದೇ ಗೊತ್ತಾಗಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಒಂದು ಮ್ಯೂಸಿಕ್ಕು, ಒಂದು ಆರ್ಟು. ನನಗೆ ಯಾವಾಗ ಬೋರ್ ಜೀವನ ಅಂತ ಅನಿಸುತ್ತೋ ಅವಾಗೆಲ್ಲ ಮನಸ್ಸು ಪೂರ್ತಿಯಾಗಿ ಮನಸ್ಸು ಬಿಚ್ಚಿ ಹಾಡ್ತೀನಿ. ಅದು ಒಬ್ಬಳೇ ಕೂತ್ಕೊಂಡು ಹಾಡೋಕ್ಕಂತೂ ನಂಗೆ ತುಂಬ ಇಷ್ಟ. ಯಾರೂ ಇರಬಾರ್ದು, ಯಾರೂ ಕೇಳಬಾರ್ದು. ನನಗಿಷ್ಟ ಬಂದಿದ್ದ ಹಾಡನ್ನ ಇಷ್ಟ ಬಂದಷ್ಟು ಟೈಮ್ ಹಾಡ್ತೀನಿ. ಸೊ ಈಗ ಕಂಪ್ಲೀಟ್ ಆಗ್ತಾ ಬಂತು. ಎಮ್ಮಿಗೆ ನನಗೆ ಸ್ವಲ್ಪ ಜಾಗ ಶಾರ್ಟೇಜ್ ಆಯಿತು. ಇಲ್ಲ ನಾನು ಸಪ್ರೇಟಾಗೇ ಮಾಡೋಣ, ಇಲ್ಲ ಅಡ್ಜಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಒಂಚೂರು ಜಾಗ ಮಾಡಿಕೊಂಡು ಹಾಗೆ ಮಾಡಿದೆ. ಅದನ್ನು ಅಷ್ಟೇ ಸ್ವಲ್ಪ ಸ್ಟ್ರೈಟ್. ನಿಮಗೂ ಅಷ್ಟೇ, ಯಾರು ಈ ಥರ ಅನ್ಕಂಫರ್ಟ್ ಆಯಿತು, ಅದಕ್ಕೆ ಕೂತ್ಕೊಂಡಿಲ್ಲ, ಇಲ್ಲಿ ಜಾಗ ಆಗಲಿಲ್ಲ ಅಂತಂದರೆ ಅಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ. ಖಂಡಿತವಾಗ್ಲೂ ಇನ್ನೊಂಚೂರು ಜಾಗನ ಆಕ್ಯುಪೈ ಮಾಡಿಕೊಂಡು ಇಲ್ಲಿ ಗ್ಯಾಪ್ ಅಂತ ಅನಿಸುತ್ತೋ ಅಲ್ಲೇನೋ ಒಂದು ಫ್ಲವರ್ಸು ಅಥವಾ ಲೀಫು ಏನು ಬೇಕಾದ್ರೂ ನೀವು ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿರೋದು. ಬೇಸಿಕ್ ಅಂತೂ ಕಲ್ತಿದ್ರೆ ಆಯಿತು ಅಷ್ಟೇ. ಬೇಸಿಕ್ ಕಲಿಯೋದು ಹೇಗಪ್ಪ ಅಂತಂದರೆ ನಾವು ತಪ್ಪು ಮಾಡೋದ್ರಿಂದನೇ ನಾವು ಸರಿ ಮಾಡೋದನ್ನು ಕಲಿತೀವಿ ಯಾವಾಗಲೂ ಅಂತ ನಮ್ಮಮ್ಮ ಹೇಳೋರು. ಸೊ ಖಂಡಿತ ಅದು ಹೌದಲ್ವಾ. ನಮ್ಮ ಲೈಫಲ್ಲಿ ನಾವು ತಪ್ಪು ಮಾಡಿದಾಗಲೇ ನಾನೇನು ಸರಿ ಮಾಡಬೇಕು ಅನ್ನೋದನ್ನು ನಾನು ಕಲ್ತ್ಕೊಳ್ತೀನಿ. ಸೊ ಹಾಗೆ ಅಂತೂ ಇಂತೂ ನನ್ನ ಸ್ವರಾಲಯಂ ಇದು ಕಂಪ್ಲೀಟ್ ಆಗ್ತಾ ಬಂತು. ನಾನಂತೂ ಸೋ ಹ್ಯಾಪಿ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಗೋಯ್ತು ಗೊತ್ತಾ. ಈ ಥರ ಔಟ್ಪುಟ್ ಬರುತ್ತೆ ಅಂತ ನಾನಂತೂ ಕನಸಲ್ಲೂ ಎಣಿಸಿರಲಿಲ್ಲ. ಬಿಕಾಸ್ ನಾನು ಫಸ್ಟ್ ಸ್ವರ ನಿಲಯಂ ಅಂತ ಮಾಡಿದಾಗ ಫುಲ್ ಎಡ್ವರ್ಟ್ ಆಗಿಬಿಟ್ಟು ಮನಸ್ಸು ಫುಲ್ ಅಪ್ಸೆಟ್ ಆಗೋಯಿತು. ಅಯ್ಯೋ ಇದನ್ನು ನೀನು ಸರಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನೋ, ಅದಕ್ಕೆ ಹೇಳೋದು ನಾವು ತಪ್ಪು ಮಾಡೋದ್ರಿಂದನೇ ಸರಿ ಮಾಡೋದು ಕಲಿತೀವಿ ಅಂತ. ಇಲ್ಲ, ಇದನ್ನೇನೋ ಒಂದು ಚೇಂಜ್ ಮಾಡಬೇಕು, ಚೇಂಜ್ ಆಗತ್ತೆ ಅಂತ ಇಮ್ಮಿಡಿಯೇಟಾಗಿ ಕ್ಲೇ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ತೆಗ್ದು ಕಟ್ ಮಾಡಿ ಬಿಸಾಡಿದೆ. ಆದರೆ ನಂತರ ನೀವು ಕುಯ್ಕೊಳ್ಳೋದೆಲ್ಲ ಮಾಡಬೇಡಿ. ತಪ್ಪು ಮಿಸ್ಟೇಕ್ ಆಯಿತು ಅಂದರೆ ತಕ್ಷಣ ಇಮ್ಮಿಡಿಯೇಟ್ ಆವಾಗಲೇ ರಿಮೂವ್ ಮಾಡಬೇಡಿ. ಇಲ್ಲ ಅಂದರೆ ಚಾಕು ತಗೊಂಡು ಕೆರ್ಸೋಷ್ಟೊತ್ತಿಗೆ ನನ್ನ ಕೈಯೆಲ್ಲ ಗಾಯ ಆಗಿ ಹೋಯಿತು, ಎಲ್ಲ ಕಡೆ ಮಾರ್ಕು. ಸೊ ನಂತರ ಎಡ್ವರ್ಟ್ ಅಂತೂ ನೀವು ಖಂಡಿತ ಮಾಡ್ಕೋಬೇಡಿ. ಓಕೆ, ನಂದೇನು ಇನ್ನು ಫೈನಲ್ ಸ್ಟೇಜಿಗೆ ಬರ್ತಾ ಬಂತು. ಎಷ್ಟು ಮುದ್ದಾಗಿ ಲೆಟರ್ಗಳು ಬಂದಿದೆ ನೋಡಿ, ಎಷ್ಟು ನೀಟಾಗಿ ಕಾಣ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು ಔಟ್ಪುಟ್ ನೋಡಿ. ಇನ್ನು ಪೇಂಟಿಂಗ್ ಮಾಡಿದ್ಮೇಲೆ ಅದು ಹೆಂಗೆ ಕಾಣುತ್ತೆ ಅಂತ ನೋಡೋಕ್ಕೆ ನಾನು ಕೂಡ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಗೊತ್ತಾ. ಕೊನೆಗೆ ಎಸ್ಸೂ ಕಂಪ್ಲೀಟ್ ಮಾಡಿದೆ. ಈ ಸಲ ಫಸ್ಟ್ ಟೈಮು ಮೇಲೆ ಸರ್ಕಲ್ಲು ಕೆಳಗಡೆ ಸರ್ಕಲ್ಲು ಈಕ್ವಲ್ ಆಗಿ ನೀಟಾಗಿ ಬಂದುಬಿಡ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ.
ಅಯ್ಯೋ ಈ ಥರದ್ದು ಎಸ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಅಂತ. ಬಿಕಾಸ್ ಯಾವಾಗ ಎಸ್ ಮಾಡಬೇಕಾದ್ರು ಮೇಲ್ಗಡೆ ಚಿಕ್ಕದು ಕೆಳಗಡೆ ದೊಡ್ಡದು, ಇಲ್ಲ ಕೆಳಗಡೆ ಚಿಕ್ಕದು ಮೇಲ್ಗಡೆ ದೊಡ್ಡದು, ಇದೇ ಎಡ್ವರ್ಟ್ ಆಗೋದು. ದಿಸ್ ಟೈಮ್ ನೋ ಮಿಸ್ಟೇಕ್. ಗೊತ್ತಿಲ್ಲ, ಆ ಟೈಮ್ ಚೆನ್ನಾಗಿ ಬಂದರೆ ಎಲ್ಲದೂ ಸರಿ ಬರುತ್ತೆ, ಎಲ್ಲದೂ ಚೆನ್ನಾಗಿ ಬರುತ್ತೆ ಅಂತಾರಲ್ಲ, ಹಾಗೇನೋ ಆಯಿತೋ ಏನೋ ಗೊತ್ತಿಲ್ಲ, ಇಲ್ಲ ಕೃಷ್ಣಂದೇ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಂತೂ ಚೆನ್ನಾಗಿ ಬಂತು. ನೆಕ್ಸ್ಟ್ ನಾನೇನು ಮಾಡ್ತಿದ್ದೀನಪ್ಪ ಅಂತಂದರೆ, ಕಾರ್ನರ್ಸಲ್ಲಿ ನಾನು ಡೆಕೋರೇಷನ್ ಮಾಡೋಕ್ಕೆ ಅಂತ ಒಂದು ಪಾರ್ಟ್ ಬಿಟ್ಕೊಂಡಿದ್ದೀನಿ. ಸೊ ಅಲ್ಲಿ ಒಂದು ಸ್ಮಾಲ್ ಕ್ಲೇ ಬಾಲ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ಕಡೆ ಮಧ್ಯ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಮಿಡ್ಡಲ್ಲಿ ನನಗೆ ಬೇರೆಯೇ ಪ್ಲ್ಯಾನ್ ಇದೆ, ಅಲ್ಲಿ ಬೇರೆ ರೀತಿಯೇ ಡೆಕೋರೇಟ್ ಮಾಡಬೇಕು ಅನ್ನೋ ನನ್ನ ಥಾಟಲ್ಲಿದೆ. ಸೊ ಹಾಗಾಗಿ ಮಧ್ಯ ಗ್ಯಾಪ್ ಬಿಟ್ಬಿಟ್ಟು ಸುತ್ತ ರೌಂಡ್ಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಕಾಣ್ತಿದೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ನಾನು ಫಸ್ಟ್ ಟೈಮ್ ನಾನು ಮಾತಾಡಿಬಿಟ್ಟು ಈ ಥರ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಗೊತ್ತಿಲ್ಲ ನನಗೆ ಇಷ್ಟರ ಮಟ್ಟಿಗೆ ಇದು ನಿಮಗೆ ರೀಚ್ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನನ್ನ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡ್ತಾನೇ ಇರ್ತೀನಿ. ಬಿಕಾಸ್ ನನಗೆ ಒಬ್ಬರು ನೋಡಿದ್ರು ಅವರು ವ್ಯೂವರ್ಸೇ, ಇಬ್ಬರು ನೋಡಿದ್ರು ಅವರು ವ್ಯೂವರ್ಸೇ. ನನಗೀಗ ಪುಟ್ಟ ಸ್ಮಾಲ್ ಅಂದರೆ ತುಂಬ ಚಿಕ್ಕ ಸರ್ಕಲ್, ಒಂದು 513 ಜನ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರಿಗೋಸ್ಕರನಾದ್ರು ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ. ಅವರೆಲ್ಲ ಯಾರೋ ಒಬ್ಬರು ಅವರಲ್ಲಿ ಅಷ್ಟು ಜನದಲ್ಲಿ ನೋಡದೇ ಇರ್ಬೋದು, ಅಷ್ಟು ಜನದಲ್ಲಿ ಒಂದು ಇಬ್ಬರು 3 ಜನನಾದ್ರು ಕಾಯ್ತಾ ಇರ್ತಾರೆ, ಇವರಿಂದ ಏನೋ ಹಾಡು ಬರುತ್ತೇನೋ, ಇವರಿಂದ ಏನೋ ವಿಡಿಯೋ ಬರುತ್ತೇನೋ ಅಂತ. ಅವ್ರಿಗೋಸ್ಕರನಾದ್ರು ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ, ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೇ ಇರ್ತೀನಿ. ಸೊ ಈ ಒಂದು ಪುಟ್ಟ ಪ್ರಯತ್ನ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆ. ಮಾಡ್ತಾ ಕಂಪ್ಲೀಟ್ ಆಗಿದ್ದೇ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ಮುಗಿತಾ ಬಂತು, ಮುಗಿಯತ್ತೆ ಕೂಡ. ಈ ಕಾರ್ನರಲ್ಲಿ ಒಂದು ಸ್ವಲ್ಪ ಇಟ್ಬಿಟ್ರೆ ಮತ್ತೆಲ್ಲದು ಕಂಪ್ಲೀಟ್ ಆಯಿತು. ನಾನು ಏನಕ್ಕೆ ವೈಟ್ ಹಾಕ್ಕೊಂಡೆ ಅಂದ್ಕೊಂಡೆ, ಬೇಸು ವೈಟ್ ಹಾಕ್ಕೊಂಡೆ. ಬಿಕಾಸ್ ಫಸ್ಟ್ ನಾನು ಹಾಕಿರಲಿಲ್ಲ ಬೇಸ್ ವೈಟು, ಆಮೇಲೆ ಅದು ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ರಿಮೂವ್ ಮಾಡಿದಾಗ ಏನಾಯಿತು, ಅದು ತುಂಬಾ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ನನಗಲ್ಲಿ ರೈಟಿಂಗ್ ಮಾಡೋಕ್ಕೂ ನಂಗೆ ಆಗ್ತಾ ಇರಲಿಲ್ಲ, ನೀಟಾಗಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿಕೊಂಡೆ, ಬೇಸ್ ಕೋಟ ಒಂದು ಸ್ವಲ್ಪ ನೀರು ಹಾಕಿ ವೈಟ್ ಮಿಕ್ಸ್ ಮಾಡಿಕೊಂಡು ಬೇಸ್ ಕೋಟ ಅಂತ ಹಾಕ್ಕೊಂಡೆ. ಅದಾದಮೇಲೆ ನನಗೆ ನೀಟಾಗಿ ಬರೆಯೋಕ್ಕಾಯಿತು. ಈಗ ನೋಡಿ ಪುಟಾಣಿ ಕೊಳಲು ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಪುಟ್ಟದಾಗಿ ಒಂದು ಕೃಷ್ಣನ ಕೊಳಲು ಕೂಡ ಮಾಡ್ತಾಯಿದ್ದೀನಿ. ನನಗಂತೂ ಇದು ತುಂಬ ಕ್ಯೂಟ್ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಅನಿಸು. ನಿಮಗೂ ಹಾಗೆ ಅನಿಸಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳಿ, ಹೌದು ಇಟ್ಸ್ ವೆರಿ ಕ್ಯೂಟ್ ಅಂತ. ಓಕೆ, ನೀವು ಕೂಡ ಖಂಡಿತ ಮನೇಲಿ ಟ್ರೈ ಮಾಡ್ಬೋದು. ನಿಮ್ಮ ಮನೆ ನೇಮ್ ಪ್ಲೇಟ್ನ ನೀವೇ ಮಾಡ್ಬೋದು. ನಿಮಗೆ ಖುಷಿ ಇರುತ್ತೆ, ನಮ್ಮ ಮನೆ ನೇಮ್ ಪ್ಲೇಟು ನಾನೇ ಮಾಡಿದ್ದೀನಿ ಅಂತ. ನಿಮ್ಮ ಮನೆ ಹೆಸರು ಯಾವುದಾನ ಮಾಡಿಬಿಟ್ಟು ಈ ಥರದ್ದು ಒಂದು ಖಂಡಿತ ಯಾರು ಬೇಕಾದ್ರೂ ಪ್ರಯತ್ನ ಮಾಡ್ಬೋದು. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಎಷ್ಟು ನಿಮ್ಮ ಮನೆ ವುಡ್ ವರ್ಕ್ ಮಾಡಿದಾಗ ವುಡ್ ಪೀಸ್ಗಳು ಎಷ್ಟೊಂದು ಬೆದರತ್ತೆ. ಸೊ ಯಾವುದೋ ಒಂದು ವುಡ್ ಪೀಸ್ ತೊಗೊಂಡು ಈ ಥರ ನಿಮಗೆ ಮನೆಗೆ ಇಷ್ಟವಾದ ಹೆಸರುಗಳನ್ನ ಇಟ್ಕೊಂಡು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವೇ ಮಾಡಿದ್ದೀರಾ ಅನ್ನೋ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಜಾಸ್ತಿ ಇರುತ್ತೆ. ನನಗಂತೂ ತುಂಬ ಇಷ್ಟ, ನಮ್ಮ ಮನೇಲಿ ಮಾಡಿರೋ ವಸ್ತುಗಳೆಲ್ಲ ನಾನು ಮಾಡಿದ್ದೇ ಆಗಿರಬೇಕು ಅಂತ. ಸ್ವಾರ್ಥನೂ ಇರಬಹುದೇನೋ ಗೊತ್ತಿಲ್ಲ ನನಗೆ. ಬಟ್ ಪರ್ಸ್ನಲಿ ಐ ಲವ್ ಟು ಮೇಕ್, ಐ ಲವ್ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ ಎವ್ರಿ ಟೈಮ್. ಪ್ರಯತ್ನ ಪಡ್ತಾನೇ ಇರ್ತೀನಿ, ಏನಾದ್ರು ಒಂದು ಹೊಸ ರೀತಿ ಮಾಡಬೇಕು, ಹೊಸ ರೀತಿ ಕೊಡಬೇಕು ಅಂತ. ಇದುವರೆಗೂ ಮಾಡಿದ್ರಲ್ಲಿ ನಾನು ಯಾವುದನ್ನು ನಿಮ್ಗೆ ನಿರಾಸೆ ಮಾಡಿಲ್ಲ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಲ್ವಾ ಕೃಷ್ಣ ಅಂದ್ಕೊಳ್ಳೋದು. ನಾನು ಮಾಡಿದ್ದಕ್ಕೆ ನನಗೆ ಹಾಗೆ ಕಾಣ್ತಿದೆಯೋ ಏನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಓಕೆ,
ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು, ಕಂಪ್ಲೀಟ್ ಆಗಿದೆ ಕೂಡ. ಲಾಸ್ಟ್ ಟಚಪ್ ಒಂದಷ್ಟು ಬಾಕಿ ಇದೆ. ಅದು ಮುಗಿದ್ರೆ ಇವತ್ತಿಗೆ ನನ್ನ ವೀಡಿಯೋನೂ ಮುಗಿಯುತ್ತೆ, ಹಾಗೆ ನನ್ನ ಸ್ವರಾಲಯಂ ನೇಮ್ ಪ್ಲೇಟು ಮುಗಿಯುತ್ತೆ. ಹೇಗೆ ಕಾಣಿಸ್ತಿದೆ? ನನಗಂತೂ ತುಂಬ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ. ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಟೇಕ್ ಕೇರ್.